ಪ್ರಸಾದ ತಗೊಳ್ರಿ. ತಗೊಳ್ರಿ. ಮೂರ್ತಿ ಅವ್ರೆ, ಪ್ರಸಾದ. ಕಾಂಚನ, ಅವು ನೀನು ತಗೊಳ್ಳೆ. ಏನಕ್ಕ ಇದು? ದೇವಸ್ಥಾನಕ್ಕೆ ಹೋಗುವಾಗ ಮುಖ ಬಾಡಿಸ್ಕೊಂಡು ಹೋಗಿದ್ರಿ, ಇವಾಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಹ್ಞೂ ಕಾಂಚನ, ದೇವಸ್ಥಾನಕ್ಕೆ ಹೋಗಿ ನನ್ನ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಅದ್ರಲ್ಲೂ ಒಬ್ರು ಸ್ಪೆಷಲ್ ವ್ಯಕ್ತಿನ ಭೇಟಿಯಾಗಿ ಇನ್ನೂ ಸಂತೋಷ ಆಯ್ತು. ಸುಶಾಂತ್ ಏನಾದ್ರೂ ಸಿಕ್ಕಿದ್ನ? ಯಾರಮ್ಮ ಸ್ಪೆಷಲ್ ವ್ಯಕ್ತಿ? ಅಮ್ಮು, ಒಬ್ರು ಸ್ವಾಮಿಗಳು ಸಿಕ್ಕಿದ್ರು ಕಣೆ. ಸ್ವಾಮಿಗಳ? ಅಮ್ಮು, ಮನೆಯಿಂದ ಹೋಗ್ತಾ ಹಬ್ಬದ ದಿನ ಏನಾದ್ರೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡೇ ಹೋಗಿದ್ದೆ. ಅಲ್ಲಿ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅವ್ರು ಆಡೋ ಎಲ್ಲಾ ಮಾತುಗಳು ನಮ್ ರಾಜಕ್ಕೆ ಸಂಬಂಧಪಟ್ಟಿದ್ದೇನೋ ಅನ್ನಿಸ್ತು. ನೀನು ಅವನಿಗೆ ಬದುಕು ಕೊಟ್ಟಿದ್ದೀಯ ತಾಯಿ. ಅವಳು ಅವನಿಗೆ ಬದುಕು ಕಲಿಸ್ತಾ ಇದ್ದಾಳೆ. ನಿನ್ನ ಮಗನಿಗೆ ಏನೂ ಆಗುವುದಿಲ್ಲ. ಅವನು ಪ್ರಪಂಚ ನೋಡುವುದಕ್ಕೆ ಬೇಕಾದ ಕಣ್ಣುಗಳು ಅವನಿಗೆ ಸಿಕ್ಕಿದೆ. ಆ ಕಣ್ಣುಗಳು ಅವನನ್ನ ಕಾಯ್ತಾರೆ. ಹಂಗಂದ್ರ ಅಕ್ಕ, ಬೇರೆ ಏನ್ ಹೇಳಿದ್ರು? ಯೋಚನೆ ಮಾಡ್ಬೇಡ, ನಿನ್ ಮಗ ಸರಿ ದಾರಿಲಿ ಹೋಗ್ತಾ ಇದ್ದಾನೆ, ಇನ್ನು ತುಂಬಾ ಎತ್ತರಕ್ಕೆ ಬೆಳಿತಾನೆ ಅಂತ ಹೇಳಿದ್ರು. ನಿಮ್ ಗಂಡನ್ನ ಮೀರಿ ನಿಮ್ ಮಗ ಬೆಳಿತಾನೆ ಅಂತ ಹೇಳಿದ್ರು ರೀ. ಅದನ್ನ ಕೇಳಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನನ್ ಮಗ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾನೆ ಅನ್ನೋ ನಂಬಿಕೆ ಬಂತು ರೀ. ಇನ್ ಮುಂದೆ ನಂಗೆ ಯಾವ ಚಿಂತೆನೂ ಇಲ್ಲ, ನಾನು ಆರಾಮಾಗಿರ್ತೀನಿ. ಓ, ಎತ್ತರಕ್ ಬೆಳಿತಾನಂತ? ಬೆಳೆಯಕ್ ನಾನ್ ಬಿಡ್ತೀನಿ ಅನ್ಕೊಂಡಿದ್ಯಮ್ಮ. ಅದ್ಯಾವ್ದೋ ಗುರೂಜಿ ಮಾತ್ ಕೇಳ್ಕೊಂಡ್ ನೀನ್ ಇಷ್ಟೊಂದ್ ಎಕ್ಸೈಟ್ ಆಗ್ಬಿಟ್ಟಿದ್ಯಾ. ಎಷ್ಟ್ ಇನ್ನೋಸೆಂಟ್ ನೀನು, ಪಾಪ. ರಾಜ್ ಹಣೆ ಬರಾನ ಡಿಸೈಡ್ ಮಾಡೋದು ನಾನು. ಅದ್ಯಾವ್ದೋ ಗೊತ್ತು ಗುರಿ ಇಲ್ದೇ ಇರೋ ಗುರೂಜಿ ಅಲ್ಲ. ರಾಜಲಕ್ಷ್ಮಿ, ಪಿಕ್ಚರ್ ಡೈಲಾಗ್ ಎಲ್ಲ ಹೊಡಿಬೇಡ. ಅಳಿ ಅಂದ್ರೆ ಹೋಗ್ ತಾಳಿ ಕಟ್ಟಿ, ಅದ್ಯಾವ ಅಂತ ತಡಿತಾನ ನಾನು ನೋಡ್ತೀನಿ. ಅಳಿಯ? ಯಾವ ಸೀಮೆ ಅಳಿಯ ಇವನು? ಹಲೋ, ಆರಾಧನ್ ಅವ್ರಿಗೆ ನೀವ್ ಏನೂ ಆಗಲ್ಲ. ಏನೇ? ಏಯ್, ಮಗೇನ್ ಎದುರಿಸ್ತಾ ಇದ್ರು ನೋಡ್ಕೊಂಡು ಸುಮ್ಕೆ ನಿಂತ್ಕೊಂಡಿದ್ದೀರೇನ್ರೋ? ಹೋಗ್ 4 ತದಕ್ರೋ.
ರೀ ಪುರುಷೋತ್ತಮ್, ನಿಜವಾಗ್ಲೂ ಇವ್ರನ್ನ ಮದ್ವೆ ಆಗ್ಬೇಕಂತ ಅಷ್ಟೊಂದು ಕನ್ಸ್ ಕಟ್ಕೊಂಡಿದ್ದೀರಾ? ಹೌದು, ನಾನು ಅದಕ್ಕೆ ಬಂದಿದ್ದು. ಬಂದ್ರೆ ಏನ್ ಪ್ರಯೋಜನ? ಒಂದ್ ಹುಡುಗಿ ಮನ್ಸ್ನ ಹೇಗ್ ಗೆಲ್ಬೇಕಂತ ಗೊತ್ತಿಲ್ವಲ್ಲ. ಅವ್ರಪ್ಪ ಮದುವೆ ಮಾಡ್ತಿರಲ್ಲ, ಇನ್ನೇನ್ ಗೆಲ್ಲೋದು? ಇನ್ನೊಂದ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಅವ್ರು ಇನ್ನೊಬ್ರು ಮಗಳನ್ನು ಕೊಡ್ತಾರೆ. ಮದ್ವೆ ಆಗ್ತೀರಾ? ರಾಜಲಕ್ಷ್ಮಿ, ಮಾತಾಡಿದೆಲ್ಲ ಆಯ್ತು ಮಹೇಶ್ ಸರ್, ಸ್ವಲ್ಪ ಕೂಲ್ ಆಗಿರಿ. ಈ ವಯಸ್ಸಲ್ಲಿ ಯಾಕೆ ಎಕ್ಸ್ಟ್ರಾ ಮಾತಾಡಿ ಬಿ ಬರ್ಸ್ಕೋತೀರಾ? ಓಯ್, ಮದ್ವೆ ಅಂದ್ರೆ 2 ಮನ್ಸು ಒಂದಾಗ್ಬೇಕು. ಅವ್ರು ನೋಡಿದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಸ್ತಿದ್ಯಾ? ಕನಿಷ್ಠ ಪಕ್ಷ ನಿನ್ ಮೇಲೆ ಚೂರೇ ಚೂರ್ ಮರ್ಯಾದೆಯಾರ ಇದೆ ಅಂತ ಅನ್ಸ್ತಿದ್ಯಾ? ರೀ ಪುರುಷೋತ್ತಮ್ ಅವ್ರೆ, ನೀವು ಇವರು ಜೋಡಿ ಅನ್ನಕ್ಕೆ ಯಾವ್ದಾದ್ರು ಒಂದೇ ಒಂದು ಕಾಮನ್ ಕ್ವಾಲಿಟಿ ಇದೆಯಾ? ಅಥವಾ ಆ ಯೋಗ್ಯತೆ ಇದೆಯಾ? ನಾನು ಒಳ್ಳೆ ಪ್ರೀತಿ ಮಾಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ. ಅದಕ್ಕಿಂತ ಇನ್ನೇನೋ ಕ್ವಾಲಿಟಿ ಬೇಕೋ? ಅವ್ರಪ್ಪಂಗೆ ದುಡ್ಡು ಬೇಕು, ಅದು ನಮ್ಮ ಅಮ್ಮನ ಹತ್ರ ಇದೆ. ಇಷ್ಟ ಸಾಕಾಗಲ್ವಾ? ಆರಾಧ್ನ ಅವ್ರನ್ನ ದುಡ್ಡಿಂದ ಕೊಂಡ್ಕೋಬೇಕಂತಿದ್ದೀರಾ? ಮತ್ತಲ್ಲಿ ಪ್ರೀತಿ ಹೇಗ್ರಿ ಬರುತ್ತೆ? ಒಂದ್ ಹುಡುಗಿನ ಪಡ್ಕೊಳ್ಳೋದು ಅಂದ್ರೆ ಬಲ್ವಂತ ತಾಳಿ ಕಟ್ಟೋದಲ್ಲ. ಮತ್ತೆ ಕಣ್ಸು ಅಂತ ಅನ್ಸ್ಕೊಂಡನು ಹುಡುಗಿರ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ಮೊದ್ಲು ಅವ್ರ ಮನ್ಸನ್ನ ಗೆಲ್ಬೇಕು, ಆಮೇಲೆ ಅವ್ರನ್ನ ಹೋಲಿಸ್ಕೋಬೇಕು. ಆಡೋದಲ್ಲ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ, ನಿನ್ ಪ್ರೀತಿ ನಿಜನೇ ಆಗಿದ್ರೆ ಅವ್ರ ಮನ್ಸನ್ ಗೆಲ್ಲು, ಒಪ್ಸು, ಆಮೇಲೆ ಮದ್ವೆ ಆಗು. ಮನ್ಸಿಗಿನ್ಸ್ನೆಲ್ಲ ಆಮೇಲೆ ಗೆತ್ಕಂತಾನೆ. ಈಗ ನೀನ್ ದಾರಿ ಬಿಟ್ರೆ ಅವಳನ್ನ ಕರ್ಕೊಂಡು ಹೋಯ್ತಾ ಇರ್ತೀವಿ. ಸಾಕು, ನಿಲ್ಸಿ. ತಂಡಿ, ಏನಾದ್ರು ಗೊತ್ತಾಯ್ತಾ? ಇಲ್ಲ, ಆದ್ರೆ ಒಂದು ಗುಡ್ ನ್ಯೂಸ್ ಸಿಕ್ತು. ವಾಟ್ ಇಸ್ ದಿಸ್ ತಂಡಿ? ಅಡ್ರೆಸ್ ಸಿಗ್ಲಿಲ್ಲ ಅಂದ್ರೆ ಇಟ್ಸ್ ಅ ಬ್ಯಾಡ್ ನ್ಯೂಸ್. ಹೇಗೆ ಗುಡ್ ನ್ಯೂಸ್ ಆಗುತ್ತೆ? ನಾನು ಹಾಗೆ ಹೇಳಲಿಲ್ಲ ಅಮ್ಮ. ಇವತ್ತು ನನ್ನ ಫ್ರೆಂಡು ಲೀವಲ್ಲಿದ್ದಾನೆ, ನಾಳೆ ಹೋಗಿ ಅಡ್ರೆಸ್ ಹುಡುಕಿ ಕಳಿಸ್ತೀನಿ ಅಂತ ಹೇಳಿದಾನೆ. ನೋ ಸ್ಯಾಂಡಿ, ನಾಳೆ ತನಕ ಕಾಯೋದಕ್ಕಾಗಲ್ಲ. ಒಂದೊಂದ್ ನಿಮಿಷನೂ 1 ವರ್ಷ ಕಳ್ದಂಗ ಆಗ್ತಿದೆ. ಅಮ್ಮ, ನನಗೂ ಅರ್ಥ ಆಗುತ್ತೆ. 3 ತಿಂಗಳಿಂದಾನೇ ಕಾದಿದೀವಂತೆ, 1 ದಿವಸ ಕಾಯೋದಕ್ಕಾಗಲ್ವಾ? ಖಂಡಿತ ಅಡ್ರೆಸ್ ಸಿಕ್ಕೇ ಸಿಗುತ್ತೆ ಅಮ್ಮ. ನಿನ್ ತಮ್ಮ ಸಿಕ್ಕೇ ಸಿಗ್ತಾನೆ. ಸಿಗ್ಬೇಕು. ನನ್ ಕೈಗೆ ಸಿಕ್ಕದೆ ಅವನ್ ಎಲ್ಲಿಗೆ ಹೋಗ್ತಾನೆ? ಸಿಕ್ಕೇ ಸಿಗ್ತಾನೆ. ಅಮ್ಮ, ರಾಜ್ ನಿನ್ನ ಏಂಜಲ್ ಅಂತ ತಿಳ್ಕೊಂಡಿದ್ದಾನೆ, ಆದ್ರೆ ನೀನ್ ಡೆವಿಲ್ ಅಂತ ಗೊತ್ತಾದ್ರೆ ನನ್ನ ಮುಂದೆನೆ ನಿಂತ್ಕೊಂಡು ಧ್ವನಿ ಎತ್ತರಿಸಿ ಮಾತಾಡೋಷ್ಟು ಕೊಬ್ಬು ಬಂದೈತಾ ನಿನಗೆ? ಏ ಮಹೇಶ, ನೋಡ್ದೇನ್ಲ ಇವಳು ಎಷ್ಟು ಹೆಚ್ಕೊಂಡವಳೆ ಅಂತ? ಏಯ್, ಏನೇ ಅದು ಅಕ್ಕನ್ ಮುಂದೆ? ಮರ್ವಾದೆಯಿಂದ ನನ್ ಮಗನ್ ಕೈಲಿ ನಿನ್ ಕುತ್ತೆಗ್ ತಾಳಿ ಕಟ್ಟಿಸ್ಕೊಂಡು ಸರಿ, ಎಲ್ಲ ಅಂದ್ರೆ ನಿನ್ನಿಂದೆ ನಿಂತ್ಕೊಂಡು ಶಾನೆ ಎಗರಾಡ್ತಾವನಲ್ಲ, ಅವನನ್ನು ಮೀರಿ ನಿನ್ನನ್ನ ಇಲ್ಲಿಂದ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗ್ ಸಂದಾಗ ಗೊತ್ತೈತೆ. ಮದ್ವೆ ಆಗ್ಬೇಕಾ? ಇದ್ರ ಅರ್ಥ ಗೊತ್ತಾ ನಿಮ್ಗೆ? ಇದನ್ನ ಹೆಣ್ಮಕ್ಳು ಕುತ್ತಿಗೆಗೆ ಯಾಕೆ ಕಟ್ತಾರೆ ಅಂತನಾದ್ರೂ ಗೊತ್ತಾ? ಮನ್ಸಾರೆ ಇಷ್ಟಪಟ್ಟು ಕಟ್ಟಿಸ್ಕೊಂಡು ಇದು ತಾಳಿ, ಇಲ್ಲ ಅಂದ್ರೆ ಅವಳ ಪಾಲಿಗಿದು ಹುರುಳು. ಮದ್ವೆ ಅಂದ್ರೆ ನೀವ್ ಮಾಡೋದಕ್ಕೆ ಹೊಟ್ಟಿದ್ದೀರಲ್ಲ, ಅದಲ್ಲ. ರಾಜ್ ಹೇಳಿದ್ರಲ್ಲ ಇಷ್ಟೊತ್ತು, ಅದು
ಅದು ನಿಜವಾದ ಮದ್ವೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇರೋ ತಾಳಿ ಕಟ್ಟಿದ್ರೆ ಅದು ನಿಜವಾದ ಮದ್ವೆ. ಒಂದ್ ಹೆಣ್ಣಾಗಿ ಅಷ್ಟು ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಾ ನಿಮ್ ಕೈಯಲ್ಲಿ? ಮನ್ಸಲ್ಲಿ ಮದ್ವೆ ಮಾಡಿದ್ರೆ ನರಕ ಆಗೋದು ನನ್ ಜೀವನ ಮಾತ್ರ ಅಲ್ಲ, ನಿಮ್ ಮಗನ ಜೀವನ ಕೂಡ. ಏಯ್, ನಿನ್ನ ಮಾತು ಹಿಡ್ತ ತಪ್ತಾ ಇದೆ. ತಪ್ಪುತ್ತೆ ಮಹೇಶ್ ಸರ್, ತಪ್ಪುತ್ತೆ. ನಿಮ್ ಬುದ್ಧಿನೇ ಹಿಡ್ತಾ ತಪ್ಪಿರುವಾಗ ನನ್ ಮಾತು ಹಿಡ್ತಾ ತಪ್ಪದ್ರಲ್ಲಿ ತಪ್ಪೇನಿದೆ? ನಿಮಗ್ ಗೊತ್ತಿಲ್ವಾ ಪುರುಷನ ಜೊತೆ ಮದ್ವೆ ಆದ್ರೆ ನನ್ ಜೀವನ ಹಾಳಾಗುತ್ತೆ ಅಂತ? ನನ್ ಜಾಗದಲ್ಲಿ ಸರಿ ಇದ್ದಿದ್ರೆ ಆಗ್ಲೂ ಹೀಗೆ ನಡ್ಕೋತಿದ್ರಾ? ಯಾಕ್ ಮಹೇಶ್ ಸರ್, ಯಾಕೆ ಹೀಗ್ ಮಾಡ್ತಿದ್ದೀರಾ? ಅಂತ ಅನ್ಯಾಯ ನಾನು ನಿಮಗೆ ಏನ್ ಮಾಡಿದ್ದೀನಿ? ಹೆಣ್ಮಗು ಹುಟ್ಬಿಟ್ರೆ ಸಾಕು, ಅಲ್ಲಿಂದನೇ ನಿಮ್ಗೆಲ್ಲ ತಲೆನೋವು ಶುರುವಾಗ್ಬಿಡುತ್ತೆ. ಗಂಡ ಆಗ್ಬಿಟ್ರೆ ವಂಶೋದ್ಧಾರಕ, ಹೆಣ್ಣಾಗ್ಬಿಟ್ರೆ ಕುಲದಿಂದ ಹೊರಗೆ ಹೋಗ್ಲೇಬೇಕು ಅಲ್ಲ? ಹುಟ್ಟಾನೆ ನಮ್ಮನ್ನ ಮನೆಯಿಂದ ಆಚೆ ಇಟ್ಟು ನೋಡ್ಬಿಡ್ತೀರಾ ಅಲ್ಲ ನೀವೆಲ್ಲ? ಪ್ರಪಂಚ ಅಷ್ಟೊಂದು ಮುದ್ದಕ್ಕೆ ಹೋಗಿರುವಾಗ ನೀವೆಲ್ಲ ಯಾಕೆ ಹೀಗಾಡ್ತಿದ್ದೀರಾ? ಸ್ವಲ್ಪ ಹೆಚ್ಚಾಗಿ ಓದ್ತೀವಿ ಅಂದ್ರು ಮದ್ವೆ ಆಗಿ ಬೇರೆಯವ್ರ ಮನೆಗೆ ಹೋಗ್ತಿದ್ಯಾ, ನಿನಗ್ ಯಾಕೆ ಓದು ಅಂತ ಕೇಳ್ತೀರಾ. ಆದ್ರೆ ಗಂಡು ಮಗ ಹುಟ್ಬಿಟ್ರೆ ಸಾಲ ಸೋಲ ಮಾಡಾದ್ರೂ ಓದಿಸ್ತೀರಾ. ಗಂಡ್ ಯಾರು, ಆ ಮದ್ವೆ ನಮಗ್ ಇಷ್ಟನ ಇಲ್ವಾ, ಇದೆಲ್ಲ ಯಾವ್ದು ನಿಮಗ್ ಬೇಕಾಗಿಲ್ಲ. ಒಟ್ನಲ್ಲಿ ಮದ್ವೆ ಆಗ್ಬಿಡ್ಬೇಕು ಅಷ್ಟೇ. ಅಷ್ಟಕ್ಕೂ ಯಾಕೆ ಮದ್ವೆ ಆಗ್ಬೇಕು ಹೇಳಿ? ಯಾಕೆ ಮದ್ವೆ ಆಗ್ಬೇಕು?